ಚುನಾವಣೆ ಮುಂಚೆ ಹೇಳಿದ್ವಿ ಅದನ್ನೆಲ್ಲ ಕೊಟ್ಟಿದೀವಿ ಅನ್ನೋ ವಿಚಾರ ತಿಳಿಸ್ಬೇಕು. ಇವತ್ತು ಬಿಜೆಪಿ ಬಂದ್ರೆ ಇಷ್ಟೆಲ್ಲ ಅನಾಹುತಗಳಾಗುತ್ತೆ ದೇಶಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕು. ಖಂಡಿತ ಜನ ಅವಾಗ ನಮ್ಗೆ ವೋಟ್ ಹಾಕ್ತಾರೆ, ಆ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಜನಸಾಮಾನ್ಯರ ಮಧ್ಯದಿಂದ ಬಂದಂತವ್ರು, ಸಾಮಾನ್ಯ ಕಾರ್ಯಕರ್ತರು, ಹಲವಾರು ವರ್ಷಗಳಿಂದ ಜನಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಕೊಡಗಲ್ಲಿ ಚಾಮಲಾಪುರ ಅನ್ನೋ ಊರಿನಲ್ಲಿ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಬರ್ತಾ ಇತ್ತು. ಅದು ಬಂದಿದ್ದಿದ್ರೆ ಪರಿಸರ ಎಲ್ಲ ನಾಶ ಆಗೋಗ್ತಿತ್ತು. ಇವತ್ತು ಕೊಡಗು ಅಂತ ಕಾಡುಗಳು ಇರೋದ್ರಿಂದ, ಕೊಡಗಲ್ಲಿ ಎಷ್ಟೆಲ್ಲ ಕಾಡಿರೋದ್ರಿಂದ ಮಳೆ ಆಗ್ತಾ ಇದೆ, ನದಿ ನೀರುಗಳು ನೀರು ತುಂಬ್ತಾ ಇದೆ. ನಾವು ನಿಮ್ಗೆಲ್ಲ ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ, ನಾವು ನೆಮ್ಮದಿ ಬರಕ್ಕಾಗ್ತಿದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗ್ತಿರ್ತಿತ್ತು. ಆದ್ರೆ ಲಕ್ಷ್ಮಣ್ ಅವರು ಆಗ ಹೋರಾಟ ಮಾಡಿ ಆ ಸ್ಥಾವರ ಘಟಕ ಬರ್ದೇ ಇರೋಂಗ್ ಮಾಡಿದ್ರು, ಕಾಡನ್ನ ಪರಿಸರ ಉಳಿಸಿದ್ರು. ಈ ರೀತಿ ಹಲವಾರು ಜನಪರವಾದ ಹೋರಾಟಗಳಲ್ಲಿ ಅವ್ರು ಭಾಗಿಯಾಗಿದ್ದಾರೆ. ಜನರ ಮಧ್ಯೆಗೆ ಇದ್ದು ಅವ್ರು ಕೆಲಸ ಮಾಡ್ತಾರೆ, ಜನರಿಗೆ ಸುಲಭವಾಗಿ ಸಿಗ್ತಾರೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತಗೋಪುರದಲ್ಲಿ ಇರುವಂತವ್ರು. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ್ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಬಾಗಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ, ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಇನ್ನು ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಅರ್ಥಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ವೋಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ, ಅವ್ರು ವೋಟ್ ಹಾಕ್ಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮೆಲ್ಲರೂ ಕೈ ಮುಗಿದು ನನ್ನೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಚುನಾವಣೆ ಮುಂಚೆ ಹೇಳಿದ್ವಿ ಅದನ್ನೆಲ್ಲ ಕೊಟ್ಟಿದೀವಿ ಅನ್ನೋ ವಿಚಾರ ತಿಳಿಸ್ಬೇಕು. ಇವತ್ತು ಬಿಜೆಪಿ ಬಂದ್ರೆ ಇಷ್ಟೆಲ್ಲ ಅನಾಹುತಗಳಾಗುತ್ತೆ ದೇಶಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕು. ಖಂಡಿತ ಜನ ಅವಾಗ ನಮ್ಗೆ ವೋಟ್ ಹಾಕ್ತಾರೆ, ಆ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಜನಸಾಮಾನ್ಯರ ಮಧ್ಯದಿಂದ ಬಂದಂತವ್ರು, ಸಾಮಾನ್ಯ ಕಾರ್ಯಕರ್ತರು, ಹಲವಾರು ವರ್ಷಗಳಿಂದ ಜನಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಕೊಡಗಲ್ಲಿ ಚಾಮಲಾಪುರ ಅನ್ನೋ ಊರಿನಲ್ಲಿ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಬರ್ತಾ ಇತ್ತು. ಅದು ಬಂದಿದ್ದಿದ್ರೆ ಪರಿಸರ ಎಲ್ಲ ನಾಶ ಆಗೋಗ್ತಿತ್ತು. ಇವತ್ತು ಕೊಡಗು ಅಂತ ಕಾಡುಗಳು ಇರೋದ್ರಿಂದ, ಕೊಡಗಲ್ಲಿ ಎಷ್ಟೆಲ್ಲ ಕಾಡಿರೋದ್ರಿಂದ ಮಳೆ ಆಗ್ತಾ ಇದೆ, ನದಿ ನೀರುಗಳು ನೀರು ತುಂಬ್ತಾ ಇದೆ. ನಾವು ನಿಮ್ಗೆಲ್ಲ ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ, ನಾವು ನೆಮ್ಮದಿ ಬರಕ್ಕಾಗ್ತಿದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗ್ತಿರ್ತಿತ್ತು. ಆದ್ರೆ ಲಕ್ಷ್ಮಣ್ ಅವರು ಆಗ ಹೋರಾಟ ಮಾಡಿ ಆ ಸ್ಥಾವರ ಘಟಕ ಬರ್ದೇ ಇರೋಂಗ್ ಮಾಡಿದ್ರು, ಕಾಡನ್ನ ಪರಿಸರ ಉಳಿಸಿದ್ರು. ಈ ರೀತಿ ಹಲವಾರು ಜನಪರವಾದ ಹೋರಾಟಗಳಲ್ಲಿ ಅವ್ರು ಭಾಗಿಯಾಗಿದ್ದಾರೆ. ಜನರ ಮಧ್ಯೆಗೆ ಇದ್ದು ಅವ್ರು ಕೆಲಸ ಮಾಡ್ತಾರೆ, ಜನರಿಗೆ ಸುಲಭವಾಗಿ ಸಿಗ್ತಾರೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ್ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಬಾಗಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ, ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಇನ್ನು ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಅರ್ಥಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ವೋಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ, ಅವ್ರು ವೋಟ್ ಹಾಕ್ಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮೆಲ್ಲರೂ ಕೈ ಮುಗಿದು ನನ್ನೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು